ನನ್ನ ಚಾನಲ್ನಲ್ಲಿ ಮೇಕಪ್ ರಿಲೇಟೆಡ್ ವೀಡಿಯೋಸ್ ತುಂಬಾ ಇದೆ. ಸೊ ನೀವು ನೋಡ್ಬೋದು ಕಾಂಬಿನೇಷನ್ ಸ್ಕಿನ್ ಟೈಪ್, ಆಯಿಲಿ ಸ್ಕಿನ್ ಟೈಪ್, ಡ್ರೈ ಸ್ಕಿನ್ ಟೈಪ್, ಹಾಗೂ ಜಾಸ್ತಿ ಪೋರ್ಸ್ ಇರೋರಿಗೆ ಹೇಗೆ ಮೇಕಪ್ ಮಾಡ್ಕೋಬೇಕು, ಮೇಕಪ್ ಮಾಡ್ಕೊಂಡಿದ್ದ ತಕ್ಷಣ ಮುಖ ಕಪ್ಪಾಗುತ್ತೆ, ಜಾಸ್ತಿ ಸ್ವೆಟ್ ಆಗೋದು, ಜಾಸ್ತಿ ಆಯಿಲಿ ಸ್ಕಿನ್ ಇರೋರಿಗೆ ಹೇಗೆ ಮೇಕಪ್ ಮಾಡ್ಕೋಬೇಕು, ಎಲ್ಲ ಥರ ವೀಡಿಯೋಸ್ ಇದೆ. ಬಟ್ ಈಗ ಇನ್ನೂ ಹೊಸ ವೀಕ್ಷಕರು ಚಾನಲ್ ನೋಡ್ತಾ ಇರೋದ್ರಿಂದ ಅಕ್ಕ ಈ ಥರ ಇದ್ದರೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು, ಜಾಸ್ತಿ ಸ್ವೆಟ್ ಆಗುತ್ತೆ, ಹೇಗೆ ಮೇಕಪ್ ಮಾಡ್ಕೋಬೇಕು, ಯಾವ ಥರ ಕ್ರೀಮ್ ಹಚ್ಚಬೇಕು, ಯಾವ ಥರ ನಮ್ಮ ಸ್ಕಿನ್ ಕೇರ್ ರೂಟೀನ್ ಇರಬೇಕು ಮೇಕಪ್ ಮೊದಲು, ಸೊ ಹೇಗೆ ಒಂದು ಸ್ಮೂತ್ ಸ್ಕಿನ್ನಾಗಿ ಕಾಣಿಸೋ ರೀತಿಯಲ್ಲಿ ಮೇಕಪ್ ಮಾಡ್ಕೋಬೇಕು, ಅಥವಾ ಮುಖ ಕಪ್ಪಾಗದಿರೋ ಹಾಗೆ ಹೇಗೆ ಮೇಕಪ್ ಮಾಡ್ಕೋಬೇಕು ಅಂತ ತುಂಬ ಕಾಮೆಂಟ್ಸ್ ಮಾಡ್ತಿರ್ತಾರೆ. ಸೊ ತುಂಬ ಈ ರೀತಿ ಪ್ರಶ್ನೆಗಳನ್ನ ತಗೊಂಡು ಈ ಒಂದು ವಿಡಿಯೋನ ನಾನು ಮಾಡಿರೋದು. ಸೊ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ರೀತಿಯಲ್ಲಿ. ಸೊ ಇದು ಒಂದು ಇಂಪಾರ್ಟೆಂಟ್ ವಿಡಿಯೋ, ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ವಿಡಿಯೋ ಕೊನೆಯಲ್ಲಿ ನಿಮಗೆ ಸ್ವೆಟ್ ಆದ್ರೂ ಆಯಿಲಿನೆಸ್ ಇದ್ದರೂ ಕೂಡ ಮೇಕಪ್ ಇಂಟ್ಯಾಕ್ಟ್ ಆಗೇ ಇರುತ್ತೆ, ಅದು ಹೇಗೆ ಅನ್ನೋದು ಕೂಡ ನಾನು ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಕಪ್ ಚೆನ್ನಾಗಿ ಬರಬೇಕಂದ್ರೆ ಸ್ಕಿನ್ ಕೇರು ಚೆನ್ನಾಗಿರಬೇಕಾಗತ್ತೆ. ಸೊ ಮಾಯ್ಶ್ಚರೈಸರ್ ಇಸ್ ಅ ಮಸ್ಟ್. ಮತ್ತು ಡೇ ಟೈಮ್ ಮೇಕಪ್ ಮಾಡ್ತಿದ್ರೆ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಸೊ ನಾನು ಡೇ ಟೈಮ್ ಮೇಕಪ್ ಮಾಡ್ತಿರೋದ್ರಿಂದ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ. ಈ ಎರಡೂ ಸ್ಟೆಪ್ಸ್ ಫಾಲೋ ಮಾಡಿದ್ಮೇಲೆ ಈಗ ನಾನು ತೋರಿಸುವಂಥ ಸ್ಟೆಪ್ಸ್ನ ಫಾಲೋ ಮಾಡಿ. ಸ್ವಿಸ್ ಬ್ಯೂಟಿಯ ಮ್ಯಾಟಿಫೈಯಿಂಗ್ ಮೇಕಪ್ ಪ್ರೈಮರ್ ಯೂಸ್ ಮಾಡಿ. ಯಾವುದೇ ಒಂದು ಸಿಲಿಕೋನ್ ಜೆಲ್ ಪ್ರೈಮರ್ ಕೂಡ ಯೂಸ್ ಮಾಡ್ಬೋದು. ಅಕ್ಕ ನನ್ನ ಮೇಕಪ್ ಕಪ್ಪಾಗ್ತಿದೆ, ಅಕ್ಕ ನನ್ನ ಪೋರ್ಸ್ ಎಲ್ಲ ಎದ್ದು ಕಾಣಿಸಿದೆ, ಅಕ್ಕ ನನ್ನ ಸ್ಕಿನ್ ತುಂಬ ಆಯಿಲಿ ಆಗ್ತಿದೆ, ಸ್ವೆಟ್ ಆಗ್ತಿದ್ದೀನಿ ಅಂತೆಲ್ಲ ಕಂಪ್ಲೇಂಟ್ ಮಾಡೋರು ಯು ಮಸ್ಟ್ ಯೂಸ್ ದಿಸ್ ಪ್ರೈಮರ್. ವೆರಿ ನೈಸ್ ಪ್ರೈಮರ್. ಶುಗರ್ನ ಪೋರ್ ಮಿನಿಮೈಸಿಂಗ್ ಪ್ರೈಮರ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಫ್ನ ಪೋರ್ಲೆಸ್ ಪಟಿ ಪ್ರೈಮರ್ ಚೆನ್ನಾಗಿದೆ. ನೈಕಾನ ಪ್ರೆಪ್ಮಿ ಪ್ರೈಮರ್ ಚೆನ್ನಾಗಿದೆ. ಸೊ ಈ ಒಂದು ಸಿಲಿಕೋನ್ ಜೆಲ್ ಟೆಕ್ಸ್ಚರ್ ಏನು ಮಾಡುತ್ತೆ, ಒಂದು ಆಯಿಲಿನೆಸ್ನ ಕಂಟ್ರೋಲ್ ಮಾಡುತ್ತೆ, ಸ್ವೆಟ್ನ ಕಂಟ್ರೋಲ್ ಮಾಡುತ್ತೆ, ಮೇಕಪ್ ಕಪ್ಪಾಗದಿರೋ ಹಾಗೆ ನೋಡ್ಕೊಳ್ಳುತ್ತೆ. ಇದಾದ ನಂತರ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಕನ್ಸೀಲರು, ಆಮೇಲೆ ಒಂದು ಆರೆಂಜ್ ಕರೆಕ್ಟರ್ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರಿಗೆ, ಮತ್ತು ಮೀಡಿಯಮ್ ಡಾರ್ಕ್ ಸರ್ಕಲ್ಸ್ ಇರೋರು ನೋಡಿ ನಂತರ ಇರೋರು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ಯೂಸ್ ಮಾಡಬೇಕಾಗತ್ತೆ. ನಿಮಗೇನಾದರೂ ಡಾರ್ಕ್ ಸರ್ಕಲ್ಸ್ ಇಲ್ಲ, ಕಡಿಮೆ ಇದೆ ಅಂದರೆ ಯು ಕ್ಯಾನ್ ಮ್ಯಾನೇಜ್ ಪ್ರಿಟಿ ಮಚ್ ವಿತ್ ಓನ್ಲಿ ಕನ್ಸೀಲರ್, ಬರೀ ಕನ್ಸೀಲರೇ ಯೂಸ್ ಮಾಡ್ಬೋದು. ಸೊ ನೋಡಿ ಆರೆಂಜ್ ಕರೆಕ್ಟರ್ ಎಲ್ಲೆಲ್ಲಿ ಹಾಕಿದ್ರೆ ಅದ್ರ ಪಕ್ಕದಲ್ಲಿ ಆರೆಂಜ್ ಕರೆಕ್ಟರ್ ಒಂದು ಚೂರು ಹಾಕಿ ಅದ್ರ ಪಕ್ಕದಲ್ಲಿ ಕನ್ಸೀಲರ್ನ ಹಾಕಿ. ಆ್ಯಂಡ್ ಕನ್ಸೀಲರ್ನ ನಿಮಗೆ ಎಲ್ಲೆಲ್ಲಿ ಪಿಂಪಲ್ ಮಾರ್ಕ್ಸ್, ರ್ಯಾಷಸ್ ಅಥವಾ ಏನಾದರೂ ಪಿಗ್ಮೆಂಟೇಷನ್ ಎಲ್ಲೆಲ್ಲಿದೆ ಅದನ್ನೆಲ್ಲ ಹೈಡ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಈಗ ನಾನೆಲ್ಲಿ ಹಚ್ತಿದ್ದೀನಲ್ವಾ, ಸೊ ಆ ರೀತಿಯಲ್ಲೇ. ಸೊ ಈಗ ಆರೆಂಜ್ ಕರೆಕ್ಟರ್ ಜೊತೆ ನೀವು ಕನ್ಸೀಲರ್ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಅಂಡರ್ ಐ ಏರಿಯಾ ಬೂದಿಯಾಗಾಗಲಿ ಅಥವಾ ನಿಮ್ಮ ಮೇಕಪ್ ಕಪ್ಪಾಗದಿರೋ ಹಾಗೆ ನೋಡ್ಕೊಳ್ಳುತ್ತೆ. ಅಕ್ಕ ನಾನು ಮೇಕಪ್ ಮಾಡಿಕೊಂಡ್ರೇ ನನ್ನ ಮುಖ ಕಪ್ಪಾಗಿ ಕಾಣಿಸುತ್ತೆ ಅಂತ ಹೇಳ್ತೀರಲ್ವ. ಸೊ ಅಂಥವರು ಈ ಒಂದು ಪ್ರೋ ಟಿಪ್ನ ಫಾಲೋ ಮಾಡಿ. ಈ ಒಂದು ಸ್ಟೆಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮೇಕಪ್ ಯಾವುದೇ ಒಂದು ಕಾರಣಕ್ಕೂ ಕಪ್ಪಾಗಿ ಕಾಣಿಸೋದಿಲ್ಲ. ಸೊ ಮತ್ತೆ ಡೋಂಟ್ ರಿಪೀಟ್ ದ ಸೇಮ್ ಮಿಸ್ಟೇಕ್. ಮತ್ತು ಅಕ್ಕ ಈ ಥರ ಆಗ್ತಿದೆ ಅಂತ ಕಮೆಂಟ್ ಮಾಡಬೇಡಿ. ಈ ಒಂದು ಸ್ಟೆಪ್ನ ಫಾಲೋ ಮಾಡಿ. ಆ್ಯಂಡ್ ಇದನ್ನು ನಾನು ಬ್ಲೆಂಡ್ ಮಾಡೋದಕ್ಕೆ ಪ್ಯಾಕ್ನ 219 ಕನ್ಸೀಲರ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮ್ಮ ಕನ್ಸೀಲರ್ ಬ್ರಷ್ ಒಳ್ಳೆಯದು ಯಾವ್ದು ಚೆನ್ನಾಗಿದೆ ಅಂತ ಏನಾದರೂ ಹುಡುಕ್ತಾ ಇದ್ದರೆ ಈ ಒಂದು ಕನ್ಸೀಲರ್ ಬ್ರಷ್ ಟ್ರೈ ಮಾಡ್ಬೋದು. ಒಂದು ಸರಿ ತೊಗೊಂಡ್ರೆ ಸಾಕು, ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇಟ್ಸ್ ಅ ನಂಬರ್ 1 ಬ್ರ್ಯಾಂಡ್, ಮೇಕಪ್ ಟೂಲ್ ಬ್ರ್ಯಾಂಡ್, ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಆಲ್ಸೋ. ಸೊ ಇವಾಗ ನೋಡಿದ್ರಲ್ವ, ನಾನು ಕನ್ಸೀಲರ್ ಮತ್ತು ಆರೆಂಜ್ ಕರೆಕ್ಟರ್ ಎರಡೂ ಜೊತೆನಲ್ಲೇ ಹಾಕಿ ಹೇಗೆ ಬ್ಲೆಂಡ್ ಮಾಡಿದೆ ಅಂತ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟೋನ್ ಈವನ್ ಆಗಿ ಆಗುತ್ತೆ. ಒಂಚೂರು ಕೂಡ ಒಂದು ಗ್ರೇಯಿಶ್ ಆಗಿ ಬೂದಿಯಾಗಿ ಅಥವಾ ಕಪ್ಪಾಗಿ ಕಾಣಿಸೋದು ಈ ರೀತಿಯಲ್ಲಿ ಆಗೋದಿಲ್ಲ. ನಿಮ್ಮ ಒರಿಜಿನಲ್ ಸ್ಕಿನ್ ಕಲರ್ ಏನಿದೆ ಅದೇ ರೀತಿಯಲ್ಲಿ ಕಾಣುತ್ತೆ. ಬಟ್ ನೀವು ಮಾಡಬೇಕಾಗಿರೋದೇನೆಂದರೆ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಕನ್ಸೀಲರ್ ಶೇಡನ್ನೇ ನೀವು ತೊಗೋಬೇಕಾಗತ್ತೆ. ಮತ್ತು ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರು ನಾನು ಯೂಸ್ ಮಾಡಿದ್ನಲ್ವ ಈ ರೀತಿ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ಬೋದು. ಮೀಡಿಯಮ್ ಡಾರ್ಕ್ ಸರ್ಕಲ್ಸ್ ಇರೋರು ಒಂಚೂರು ಕಡಿಮೆ ಹಾಕ್ಕೊಡಿ. ಸೊ ಇದೇ ಒಂದು ಟಿಪ್ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಫೌಂಡೇಶನ್ಗೆ ಲ್ಯಾಕ್ಮಿ 925ನ ಪ್ರೈಮರ್ ಪ್ಲಸ್ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಶೇಡ್ ವಾರ್ಮ್ ಸ್ಯಾಂಡ್. ಸೊ ಈ ಒಂದು ಫೌಂಡೇಶನ್ ಇಟ್ಸ್ ವೆರಿ ಅಫೋರ್ಡೆಬಲ್. ತುಂಬ ಒಂದು ಕಡಿಮೆ ಬಜೆಟ್ನ ಒಂದು ಒಳ್ಳೆ ಫೌಂಡೇಶನ್ ಬೇಕಂದರೆ ಆಯಿಲಿ ಸ್ಕಿನ್ ಇರೋರು ಮತ್ತು ಪೋರ್ಸ್ ಪ್ರಾಬ್ಲಮ್ ಇರೋರು ಈ ಒಂದು ಫೌಂಡೇಶನ್ ನೀವು ಟ್ರೈ ಮಾಡಲೇಬೇಕು. ನಿಮ್ಮ ಸ್ಕಿನ್ನನ್ನು ಜಾಸ್ತಿ ಆಯಿಲಿ ಮಾಡದಿರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಇದನ್ನು ನಾನು ಬ್ಲೆಂಡ್ ಮಾಡೋದಕ್ಕೆ ಅಗೇನ್ ಪ್ಯಾಕ್ನ ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಬ್ಯೂಟಿ ಬ್ಲೆಂಡರ್ ಇದ್ದರೆ, ಅಂದರೆ ಮೇಕಪ್ ಸ್ಪಂಜ್ ಅಂತ ಏನು ಹೇಳ್ತೀವಿ, ಅದಿದ್ರೂ ಕೂಡ ಅದನ್ನು ನೀರಲ್ಲಿ ಚೆನ್ನಾಗಿ ಒದ್ದೆ ಮಾಡಿ ಆ್ಯಂಡ್ ಅದರಲ್ಲಿ ಎಕ್ಸೆಸ್
ವಾಟರ್ನ ಹಿಂಡ್ಕೊಬಿಟ್ಟು ಆಮೇಲೆ ಯು ಕ್ಯಾನ್ ಯೂಸ್ ದ್ಯಾಟ್ ಆಲ್ಸೋ ಟು ಬ್ಲೆಂಡ್ ಯೋರ್ ಫೌಂಡೇಶನ್ ಆರ್ ಕನ್ಸೀಲರ್ ಆರ್ ಎನಿ ಕ್ರೀಮ್ ಪ್ರಾಡಕ್ಟ್ಸ್. ಸೊ ನನಗೆ ಮೇಕಪ್ ಬ್ರಷಸ್ಸನ್ನೇ ಯೂಸ್ ಮಾಡಿ ಅಭ್ಯಾಸ ಇರೋದ್ರಿಂದ ನನ್ನ ವೀಡಿಯೋಸಲ್ಲಿ ಎಲ್ಲ ಜಾಸ್ತಿ ನಾನು ಮೇಕಪ್ ಬ್ರಷಸ್ಸನ್ನೇ ಯೂಸ್ ಮಾಡೋದು ನೋಡಿರ್ತೀರ. ಸೊ ಕಮ್ಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇವಾಗ ನೋಡಿದ್ರಲ್ವಾ ಫೌಂಡೇಶನ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತ. ಡ್ರೈ ಸ್ಕಿನ್ ಇರೋರಿಗಿಂತಲೂ ಈ ಒಂದು ಫೌಂಡೇಶನ್ ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್ ಇರೋರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಒಂದು ಪ್ರಾಪರ್ ಶೇಡ್ ಮ್ಯಾಚ್ ಆಗುತ್ತೆ ಅದನ್ನು ನೀವು ಕೊಂಡ್ಕೊಳ್ಳೋದು. ಸೊ ನೋಡಿ, ನೀಟಾಗಿ ಬ್ಲೆಂಡ್ ಮಾಡಿ. ಇದು ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆಗಬೇಕಂದ್ರೆ ನೋಡಿ, ದೆರ್ ಶುಡ್ ಬಿ ನೋ ಡಿಫ್ರೆನ್ಸ್ ಬಿಟ್ವೀನ್ ಯೋರ್ ನೆಕ್ ಆ್ಯಂಡ್ ಯೋರ್ ಫೇಸ್. ಈ ರೀತಿಯಾಗಿ ಮ್ಯಾಚ್ ಆಗಬೇಕು. ಇದನ್ನು ಸೆಟ್ ಮಾಡೋದಕ್ಕೆ ಸ್ವಿಸ್ ಬ್ಯೂಟಿಯ ಲೂಸ್ ಪೌಡರ್ನ ತೊಗೊಂಡು ನಾನು ಪ್ಯಾಕ್ನ ಒಂದು ಪಿಜ್ಜಾ ಪಫ್ ಅಂತೀವಿ, ಬಿಕಾಸ್ ಇಟ್ ಲುಕ್ಸ್ ಇನ್ ಲೈಕ್ ಪಿಜ್ಜಾ ಸ್ಲೈಸ್. ಸೊ ಅದಕ್ಕೆ ಇದನ್ನು ಪಿಜ್ಜಾ ಪಫ್ ಅಂತಾರೆ. ಟ್ರಯಾಂಗಲ್ ಪಫ್ ಆರ್ ನಾರ್ಮಲ್ ರೌಂಡ್ ಪೌಡರ್ ಪಫ್ ಇದನ್ನು ಇಟ್ಟು ಕೂಡ ನೀವು ಸೆಟ್ ಮಾಡ್ಬೋದು. ಸೊ ಬೇಸಿಕಲಿ ಎಲ್ಲೆಲ್ಲಿ ಕ್ರೀಸ್ ಆಗ್ತೀವಿ ನೋಡಿ, ಅಲ್ಲಿ ನಿಮ್ಗೆ ಎಲ್ಲೆಲ್ಲಿ ಫೈನ್ ಲೈನ್ಸ್, ರಿಂಕಲ್ಸ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಈ ಒಂದು ಲೂಸ್ ಪೌಡರ್ನ ತೊಗೊಂಡು ಒಂಚೂರು ಪ್ರೆಸ್ ಮಾಡಿ ಆಮೇಲೆ ಅದರಲ್ಲಿ ಪಫಲ್ಲಿ ಉಳಿದಿರುವಂಥ ಪ್ರಾಡಕ್ಟ್ನ ಫುಲ್ ಫೇಸ್ ಮೇಲೆ ಹಾಕಿ ನೀಟಾಗಿ ಸೆಟ್ ಮಾಡಿ. ಇದು ನಿಮ್ಮ ಫೇಸ್ನ ನೀಟಾಗಿ ಸೆಟ್ ಮಾಡುತ್ತೆ. ಈಗ ನೀವು ಏನು ಮಾಡ್ತೀರಾ ಅಂದರೆ ಒಂದು ಟಿಶ್ಯೂನ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಜೆಂಟಲಾಗಿ. ಸೊ ಇದೇನು ಮಾಡುತ್ತೆ, ಮೇಲೆ ಸ್ಕಿನ್ನ ಒಂದು ಟಾಪ್ ಲೇಯರಲ್ಲಿ ಕೂತಿರುವಂಥ ಎಕ್ಸ್ಟ್ರಾ ಪ್ರಾಡಕ್ಟ್, ಈಗ ಎಕ್ಸ್ಟ್ರಾ ಫೌಂಡೇಶನ್ ಇದ್ದರೆ, ಎಕ್ಸ್ಟ್ರಾ ಪೌಡರ್ ಇದ್ದರೆ ಈ ಒಂದು ಟಿಶ್ಯೂ ಅದನ್ನು ತೆಗೆದುಬಿಡುತ್ತೆ. ಎಷ್ಟು ಬೇಕಷ್ಟು ಮಾತ್ರ ನಿಮ್ಮ ಸ್ಕಿನ್ ಮೇಲಿರುತ್ತೆ. ಸೊ ಮೇಕಪ್ ಹೆವಿಯಾಗಿ ಕಾಣೋದಾಗಲಿ ಅಥವಾ ಹೆವಿಯಾಗಿ ಫೀಲ್ ಆಗೋದಾಗಲಿ ನಿಮಗೆ ಮಾಡೋದಿಲ್ಲ. ಸೊ ಎಷ್ಟು ಬೇಕಷ್ಟು ಪ್ರಾಡಕ್ಟ್ ಇರುತ್ತೆ, ಎಕ್ಸ್ಟ್ರಾ ಪ್ರಾಡಕ್ಟ್ ಈ ಒಂದು ಟಿಶ್ಯೂ ತೆಗೆದುಬಿಟ್ಟಿರುತ್ತೆ. ಸೊ ನೋಡಿ, ಅಂಥ ಒಂದು ಮೇಜರ್ ಡಿಫ್ರೆನ್ಸ್ ಇರಲ್ಲ, ಬಟ್ ನಾನು ಹೇಳಿದ್ನಲ್ವ ಒಂಚೂರು ಪ್ರಾಡಕ್ಟ್ ಬರುತ್ತೆ. ಸೊ ಹೀಗೆ ನೀವು ಪ್ರೆಸ್ ಮಾಡಿ ಆಮೇಲೆ ಏನಾದರೂ ಎಕ್ಸ್ಟ್ರಾ ಆಯಿಲ್ ಇದ್ದರೂ ಕೂಡ ಅದು ಕೂಡ ಟಿಶ್ಯೂ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಈಗ ಒನ್ ಮೋರ್ ಇಂಪಾರ್ಟೆಂಟ್ ಸ್ಟೆಪ್, ಒಂದು ಸರಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನಿಂದ ಮೇಕಪ್ನ ಸೆಟ್ ಮಾಡಿ. ಫೌಂಡೇಶನ್, ಪೌಡರ್, ಕನ್ಸೀಲರ್ ಎಲ್ಲ ಆದಮೇಲೆ ಒಂದು ಸರಿ ನೀಟಾಗಿ ಒಂದು ಬೇಸ್ ಮೇಕಪ್ ಅಂತೀವಿ, ಒಂದು ಬೇಸ್ ಮೇಕಪ್ನ ನೀಟಾಗಿ ಸೆಟ್ ಮಾಡಿ. ಆ್ಯಂಡ್ ಮೇಕಪ್ಗೆಲ್ಲ ಮುಗಿದಿದ ಮೇಲೆ ಒಂದು ಸರಿ ಲಾಸ್ಟಲ್ಲಿ ಕೂಡ ಸೆಟ್ ಮಾಡ್ತೀನಿ, ಅದು ಕೂಡ ನಾನು ಹೇಗೆ ತೋರಿಸ್ತೀನಿ. ಈಗ ರೆಸ್ಟ್ ಆಫ್ ದ ಫೇಸ್ ಮೇಕಪ್ ಲೈಕ್ ಐ ಮೇಕಪ್, ಬ್ಲಷ್, ಕಾಂಟೋರ್, ಲಿಪ್ಸ್ಟಿಕ್ ಇದನ್ನೇ ಉಳಿದಿರೋದು. ಆ್ಯಂಡ್ ನಾನಿವತ್ತು ಐಬ್ರೋ ಫಿಲ್ಲಿಂಗಿಗೆ ಶುಗರ್ನ ಆರ್ಚ್ ಅರೈವಲ್ನ ಒಂದು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಐಬ್ರೋಸಲ್ಲಿ ತುಂಬ ಗ್ಯಾಪ್ ಏನಾದರೂ ಇದ್ದರೆ ಈ ಒಂದು ಐಬ್ರೋ ಪೆನ್ಸಿಲ್ ತುಂಬ ಚೆನ್ನಾಗಿದೆ. ಇದರ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಮಿಸ್ ಮಾಡದಿರೋ ಹಾಗೆ ನೋಡಿ. ಬಿಕಾಸ್ ಇದರ ಪಿಗ್ಮೆಂಟು ತುಂಬ ಚೆನ್ನಾಗಿದೆ, ಅಷ್ಟು ಡಾರ್ಕ್ ಆಗೂ ಇಲ್ಲ, ಅಷ್ಟು ಲೈಟ್ ಆಗೂ ಇಲ್ಲ, ಕ್ರೀಮಿ ಆಗಿದೆ, ನೀಟಾಗಿ ಗ್ಯಾಪ್ಸ್ ಎಲ್ಲ ಫಿಲ್ ಆಗುತ್ತೆ. ಮತ್ತು ಇನ್ನೊಂದು ಪ್ರೋ ಟಿಪ್ ಏನಂದರೆ, ಐಬ್ರೋ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿ ಜಾಸ್ತಿ ಹೆವಿಯಾಗಿ ಫಿಲ್ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಒಂಚೂರು ಜೆಂಟಲಾಗಿ ನಾನು ಹೇಗೆ ಅಪ್ಲೈ ಮಾಡಿದೆ ನೋಡಿ ಆ ರೀತಿಯಲ್ಲಿ ಮಾಡಿಬಿಟ್ಟು ಇದರಿಂದ ಸ್ಪೂಲ್ ಇರುತ್ತಲ್ವ ನೀಟಾಗಿ ಒಂದ್ಸರಿ ಬ್ಲೆಂಡ್ ಮಾಡಿಬಿಡಿ. ಗ್ಯಾಪ್ಸ್ನ ಫಿಲ್ ಮಾಡೋದು, ಐಬ್ರೋಸ್ಗೆ ಶೇಪ್ ಕೊಡೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದೇ ರೀತಿಯಲ್ಲೇ ಐಬ್ರೋಸ್ನ ಫಿಲ್ ಮಾಡೋದು. ಇನ್ ಕೇಸ್ ನಿಮಗೆ ಇದ್ರ ಬಗ್ಗೆನೇ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕಂದರೆ ಹೌ ಟು ಫಿಲ್ ಯೋರ್ ಐಬ್ರೋಸ್ ಅಂತ ಏನಾದರೂ ಬೇಕಿದ್ರೆ ನೋಡೋಕೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನಾನು ಹೌ ಟು ಫಿಲ್ ಯೋರ್ ಐಬ್ರೋಸ್ ಅಂತಾನೆ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಅದರಲ್ಲಿ ಇನ್ನೂ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಹೇಗೆ ನೀವು ಐಬ್ರೋಸ್ ಫಿಲ್ ಮಾಡಬೇಕು ಅಂತೆಲ್ಲ. ಆ್ಯಂಡ್ ಈಗ ಐ ಮೇಕಪ್ಗೆ ಬರೋಣ. ಜಾಕ್ಲಿನ್ ಹಿಲ್ನ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ಇವತ್ತು ಹಾಕ್ಕೊಂಡಿರೋ ಡ್ರೆಸ್ಸಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಮೇಕಪ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರುವಂಥ ಒಂದು ಡಾರ್ಕ್ ಶೇಡ್ನ ತೊಗೊಂಡು ಒಂಥರ ಬ್ರೌನಿಷ್ ಪರ್ಪಲ್ ಶೇಡ್, ಆ ಥರ ಬ್ರೌನ್ ಪರ್ಪಲ್ ಎರಡೂ ಮಿಕ್ಸ್ ಆದರೆ ಹೇಗಿರುತ್ತೆ ಸೊ ಆ ರೀತಿಯಲ್ಲಿ ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನಲ್ಲಿ ಈ ಒಂದು ಡಾರ್ಕ್ ಶೇಡ್ನ ತೊಗೊಂಡು ಕ್ರೀಸ್ನ ಡಿಫೈನ್ ಮಾಡಿ ಔಟರ್ ವಿನ ಡಿಫೈನ್ ಮಾಡ್ತೀನಿ. ಸೊ ನಾನು ಹೇಗೆ ನನ್ನ ಬ್ರಷ್ ಮೂವ್ಮೆಂಟ್ ಇದೆ ಅದನ್ನು ದಯವಿಟ್ಟು ನೀವು ಗಮನಿಸಬೇಕಾಗತ್ತೆ. ಯು ಮಸ್ಟ್ ಜಸ್ಟ್ ಡಿಫೈನ್ ಯೋರ್ ಐಬ್ರೋಸ್ ಫಾರ್ ನೌ. ಸೊ ಇದು ಒಂದು ಈಸಿ ಐ ಮೇಕಪ್. ನೀವು ಬಿಗಿನರ್ ಆಗಿದ್ದರೆ ಈ ಒಂದು ಐ ಮೇಕಪ್ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬಾ ಈಸಿ. ಸೊ ನೋಡಿ, ಈಗ ಕ್ರೀಸ್ನ ಡಿಫೈನ್ ಮಾಡಿದ್ಮೇಲೆ ಔಟರ್ ಕಾರ್ನರ್ ಏನಿದೆ ಅಲ್ಲಿ ಮಾತ್ರ ಈ ಒಂದು ಡಾರ್ಕ್ ಶೇಡ್ನ ಇಟ್ಟು ಒಂಚೂರು ಒಳಗಡೆ ತಳ್ತೀನಿ. ಆ್ಯಂಡ್ ಅಗೇನ್ ಕ್ರೀಸ್ನ ಡಿಫೈನ್ ಮಾಡ್ತಾ ಹೋಗ್ತೀನಿ. ಸೊ ಇದೇನು ಮಾಡ್ತಿದ್ರ ಅಂದರೆ ಯು ಆರ್ ಡಿಫೈನಿಂಗ್ ಯೋರ್ ಕ್ರೀಸ್ ಏರಿಯಾ.
ಆ್ಯಂಡ್ ಈಗ ಅದಕ್ಕಿಂತ ಒಂಚೂರು ಲೈಟರ್ ಶೇಡ್ನ ತೊಗೊಂಡು ಒಂದು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ನಾನು ಎಡ್ಜಸ್ನ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ನೀವು ಫುಲ್ ಕ್ರೀಸ್ ಏರಿಯಾ ಮೇಲೆ ನೀವು ಬ್ಲೆಂಡ್ ಮಾಡೋ ಅಗತ್ಯ ಇಲ್ಲ. ನೀವು ಎಲ್ಲಿ ನೀವು ಆ ಡಾರ್ಕ್ ಶೇಡ್ನ ಹಾಕಿದ್ರಿ ನೋಡಿ ಅದ್ರ ಮೇಲೆ ಮಾತ್ರ ಇಟ್ಟು ಈ ರೀತಿ ಬ್ಲೆಂಡ್ ಮಾಡಬೇಕಾಗತ್ತೆ. ಸೊ ಬೇಸಿಕಲಿ ನೀವು ಆ ಕಲರ್ನ ಸ್ಮೂತ್ ಮಾಡ್ತಿದ್ದೀರಾ. ಅಂದರೆ ಈಗ ನೀವು ಡಾರ್ಕ್ ಶೇಡ್ ಇಟ್ಟಾಗ ಯು ವುಡ್ ಹ್ಯಾವ್ ಸೀನ್ ಅದು ರಫ್ ಆಗಿರುತ್ತೆ ಲೈನು. ಸೊ ದಿಸ್ ಇಸ್ ಕಾಲ್ಡ್ ಬ್ಲೆಂಡಿಂಗ್. ಆ ಲೈನ್ನ ಸ್ಮೂತ್ ಮಾಡ್ತೀರಾ. ಆ್ಯಂಡ್ ಈಗ ಈ ಒಂದು ಲೈಟ್ ಶೇಡ್ ನಿಮ್ಮ ಮೇಕಪ್ ಪ್ಯಾಲೆಟಲ್ಲಿರುವಂಥ ಲೈಟ್ ಶೇಡ್ನ ತೊಗೊಳ್ಳಿ. ಮೋರ್ ಲೈಕ್ ಸ್ಕಿನ್ ಲೈಕ್ ಕಲರ್. ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ನಿಂದ ಈ ಎಂಟಿ ಸ್ಪೇಸ್ ಲಿಡ್ ಏನಿತ್ತು ನೋಡಿ, ಅಂದರೆ ಕ್ರೀಸ್ ಏರಿಯಾನ ಖಾಲಿ ಬಿಟ್ಟಿದ್ವಲ್ಲ, ಅದನ್ನು ನೀವು ಇವಾಗ ಕಾವ್ ಮಾಡಿ ಪ್ರಾಪರಾಗಿ ನಿಮ್ಮ ಕ್ರೀಸ್ನ ಶೇಪಲ್ಲೇ ನೀವು ಇದನ್ನು ಡಿಫೈನ್ ಕೂಡ ಮಾಡಿ ಔಟರ್ ಕಾರ್ನರಲ್ಲಿ ಜಸ್ಟ್ ಯೂಸಿಂಗ್ ಯೋರ್ ಫಿಂಗರ್ ಟಿಪ್ಸ್ ಈ ರೀತಿ ಪ್ರೆಸ್ ಮಾಡಿ. ಸೊ ಆಗ ನೀಟಾಗಿ ಔಟರ್ ಕಾರ್ನರ್ ಬ್ಲೆಂಡೆಡ್ ಆಗಿ ಸಾಫ್ಟಾಗಿ ಕಾಣುತ್ತಿಲ್ಲ. ನೀವು ಅದು ಹಾಕಿರುವಂಥ ಲೈನ್ ಹಾಗೆ ಕಾಣುತ್ತೆ ಪ್ಯಾಚಿಯಾಗಿ. ಸೊ ಜಸ್ಟ್ ಮೇಕ್ ಶ್ಯೂರ್ ಯು ಆರ್ ಬ್ಲೆಂಡಿಂಗ್ ಇಟ್ ಔಟರ್ ಕಾರ್ನರ್ ವೆರಿ ವೆಲ್. ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೋಡಿ ರೀತಿ ನೀಟಾಗಿ ಒಂಚೂರು ಬ್ಲೆಂಡ್ ಮಾಡ್ಕೊಳ್ಳಿ ನಿಮ್ಮ ಬೆರಳ ಸಹಾಯದಿಂದಾನೆ. ಆ್ಯಂಡ್ ನನ್ನ ಡ್ರೆಸ್ಗೆ ಮ್ಯಾಚ್ ಆಗುವಂಥ ಒಂದು ಕಾಪರಿ ಶಿಮರಿ ಶೇಡ್ನ ತೊಗೊಂಡು ನಾನು ಕಣ್ಣಿನ ಸೆಂಟರಲ್ಲಿ, ಅಂದರೆ ನಿಮ್ಮ ಕ್ರೀಸ್ ಏರಿಯಾನ ಸೆಂಟರಲ್ಲಿ ನೀವು ಇದನ್ನು ಹಾಕ್ಬೋದು ಶಿಮರಿ ಶೇಡ್ನ. ಸೊ ಆ ಒಂದು ಪಾಪ್ ಆಫ್ ಶಿಮ್ಮರ್ ಕಾಣುತ್ತೆ. ಡ್ರೆಸ್ಗೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಈಗ ಐಲೈನರ್ಗೆ ಮೇಬಿಲಿನ ಕೊಲೋಸಲ್ನ ಲಿಕ್ವಿಡ್ ಐಲೈನರ್ ಯೂಸ್ ಮಾಡಿಬಿಟ್ಟು ಒಂದು ಪುಟಾಣಿ ವಿಂಗ್ನ ತೊಗೊಂಡು ಪುಟಾಣಿ ಸ್ಟ್ರೋಕ್ಸ್ ಮಾಡ್ತಾ ಇನ್ನರ್ ಕಾರ್ನರಿಂದ ಒಂದು ವಿಂಗ್ಗೆ ಡ್ರಾ ಮಾಡಿ ಗ್ಯಾಪ್ ಏನಿರುತ್ತೆ ನೋಡಿ ಅದನ್ನು ಫಿಲ್ ಮಾಡಿಬಿಡಿ. ಸೊ ದಿಸ್ ಇಸ್ ಹೌ ಯು ಕ್ರಿಯೇಟ್ ಅ ಪ್ರಾಪರ್ ವಿಂಗ್ಡ್ ಐಲೈನರ್. ಇದಕ್ಕೆ ಒಂಚೂರು ಪ್ರಾಕ್ಟೀಸ್ ಬೇಕಾಗುತ್ತೆ. ಫಸ್ಟ್ ಟೈಮೇ ನಿಮಗೆ ಬರೋದಿಲ್ಲ ಐಲೈನರ್ ಪ್ರಾಪರಾಗಿ ಹಾಕ್ಕೊಳ್ಳೋದು. ಆ್ಯಂಡ್ ಫಸ್ಟ್ ನೀವು ಯೂಸ್ ಮಾಡಿದ್ರಲ್ಲೋ ಆ ಒಂದು ಡಾರ್ಕ್ ಶೇಡ್ ಕ್ರೀಸ್ನ ಡಿಫೈನ್ ಮಾಡೋದಕ್ಕೆ ಆ ಒಂದು ಡಾರ್ಕ್ ಶೇಡನ್ನು ತೊಗೊಂಡು ಲೋವರ್ ಲ್ಯಾಶ್ ಲೈನಲ್ಲಿ ಈ ರೀತಿ ಸ್ಮಡ್ಜ್ ಮಾಡಿಬಿಡಿ ಯೂಸಿಂಗ್ ಅ ಫ್ಲ್ಯಾಟ್ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್. ಐ ಮೇಕಪ್ ಮುಗ್ದಿದ ನಂತರ ಮಸ್ಕರ ಯೂಸ್ ಮಾಡಿ. ನಾನಿಲ್ಲಿ ಲಾರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಯಾವುದೇ ಒಂದು ಐ ಮೇಕಪ್ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕಂದ್ರೆ, ನಿಮ್ಮ ಲ್ಯಾಶಸ್ ಲೆಂತಾಗಿ ವಾಲ್ಯುಮಿನಸ್ ಆಗಿದ್ದರೆ ನಿಮ್ಮ ಐ ಮೇಕಪ್ ತುಂಬಾ ಪ್ರಿಟಿಯಾಗಿ ಕಾಣುತ್ತೆ. ಸೊ ಈ ಒಂದು ಮೇಕಪ್ ಡಸ್ ದಟ್ ಜಾಬ್. ಸೊ ಡೋಂಟ್ ಮಿಸ್ ಯೋರ್ ಮಸ್ಕರ. ಆ್ಯಂಡ್ ಈಗ ಶುಗರ್ನ ಫೇಸ್ ಫಾರ್ವರ್ಡ್ ಕಾಂಟೋರ್ ಸ್ಟಿಕ್ನ ಯೂಸ್ ಮಾಡಿಕೊಂಡು ನನ್ನ ಫೇಸ್ನ ಕಾಂಟೋರ್ ಮಾಡ್ತಿದ್ದೀನಿ. ಈ ರೀತಿ ನಿಮ್ಮ ಕೈ ಹಿಂದೆ ಹಾಕ್ಕೊಳ್ಳಿ ಮತ್ತು ಕಾಂಟೋರ್ ಬ್ರಷ್ನ ನೀವು ಯೂಸ್ ಮಾಡ್ಬೋದು. ನೋಡಿ ರೀತಿ ಆ್ಯಂಗಲ್ಡ್ ಆಗಿರುತ್ತೆ. ಇದು ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟೋರ್ ಬ್ರಷ್, ನನ್ನ ಹಳೇ ಕಾಂಟೋರ್ ಬ್ರಷ್ ಇದು. ಸೊ ಇದನ್ನು ತೊಗೊಂಡು ಆ್ಯಂಗಲ್ಡ್ ಆಗಿರೋದ್ರಿಂದ ಕಾಂಟೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಫೇಸ್ನ ಚಿಸಲ್ಡ್ ಆಗಿ ಮಾಡ್ಕೊಳ್ಳಿ. ಫಿಶ್ ಫೇಸ್ ಅಂತೀವಿ. ಈ ರೀತಿ ಮಾಡಿಕೊಂಡಾಗ ಆ ಒಂದು ಶ್ಯಾಡೋ ಕ್ರಿಯೇಟ್ ಆಗುತ್ತೆ. ಬೇಸಿಕಲಿ ನಿಮ್ಮ ಚೀಕ್ ಬೋನ್ ಎಲ್ಲಿ ಫೀಲ್ ಆಗುತ್ತೆ ನೋಡಿ, ಆ ಚೀಕ್ ಬೋನ್ ರೈಟ್ ಬಿಲೋ ದ್ಯಾಟ್ ನೀವು ಆ ಒಂದು ಕಾಂಟೋರ್ ಲೈನ್ನ ಡಿಫೈನ್ ಮಾಡಬೇಕಾಗತ್ತೆ. ಸೊ ಕಾಂಟೋರ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ. ದಯವಿಟ್ಟು ಅದನ್ನು ಚೆಕ್ ಮಾಡಿ ಇಫ್ ಯು ನೀಡ್ ಅ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಸೊ ನೋಡಿ ಈ ರೀತಿ ನೀವು ಮಾಡ್ತಾ ಕಾಂಟೋರ್ ಮಾಡ್ತಾ ನಿಮ್ಮ ಐಬ್ರೋ ತುದಿವರೆಗೂ ಆ ಲೈನ್ನ ತೊಗೊಂಡು ಈ ರೀತಿ ಜಸ್ಟ್ ಜೆಂಟಲಾಗಿ ಡ್ಯಾಬ್ ಮಾಡ್ತಾ ಬ್ಲೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ಒಂಚೂರು ಪಿಂಚ್ ಮಾಡಿ ಇಟ್ಕೊಂಡು ಬ್ರಷ್ನ ನೋಸ್ನ ಸೈಡಲ್ಲಿ ಕೂಡ ಈ ರೀತಿ ಕಾಂಟೋರ್ ಮಾಡಿ. ಸೊ ದಿಸ್ ಬೇಸಿಕಲಿ ಮೇಕ್ಸ್ ಯುವರ್ ನೋಸ್ ಲುಕ್ ಸ್ಟ್ರೇಟ್ ಆ್ಯಂಡ್ ಲಾಂಗ್. ಸೊ ಇದು ನಿಮ್ಮ ಮೂಗನ್ನು ಸ್ಟ್ರೈಟಾಗಿ ಕಾಣಿಸೋ ರೀತಿಯಲ್ಲಿ ಮಾಡುತ್ತೆ. ಕಾಂಟೋರ್ ಅಂದರೆ ಇದೆ ನಿಮಗೆ ಎಲ್ಲೆಲ್ಲಿ ಯಾವ್ದ್ಯಾವುದು ಏರಿಯಾಸ್ ಸ್ವಲ್ಪ ಒಳಗಡೆ ಹೋಗೋ ಥರ ಕಾಣಿಸ್ಬೇಕೋ, ಯಾವ್ದ್ಯಾವ್ದು ಏರಿಯಾಸ್ ಜಾಸ್ತಿ ಎದ್ದು ಕಾಣಿಸ್ಬಾರ್ದು ಅಂತ ಏನಾದರೂ ಇದ್ದರೆ ನೀವು ಕಾಂಟೋರ್ನ ಯೂಸ್ ಮಾಡಿದ್ರೆ ಆ ಒಂದು ಏರಿಯಾ ನೀಟಾಗಿ ಡಿಫೈನ್ಡ್ ಆಗಿ. ಡಬಲ್ ಚಿನ್ ಇರೋರು ನಿಮಗೆ ಡಬಲ್ ಚಿನ್ ಎಲ್ಲಿದೆ ನೋಡಿ ಅಲ್ಲಿ ಒಂಚೂರು ಕಾಂಟೋರ್ ಮಾಡಿಬಿಡಿ ಈ ಒಂದು ಕಲರ್ನ ತೊಗೊಂಡು. ಸೊ ಆಗ ಏನಾಗುತ್ತೆ, ಆ ಡಬಲ್ ಚಿನ್ ಕೂಡ ಕಾಣೋದಿಲ್ಲ. ಸೊ ಈಗ ಬ್ಲಷ್ಗೆ ನಾನು ಮೇಬಲಿನ್ ಫಿಟ್ ಮಿ ಅ ಬ್ಲಷ್ ಯೂಸ್ ಮಾಡ್ತೀನಿ. ಇದರ ಶೇಡ್ ನೇಮೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬಿಕಾಸ್ ಇದು ಹಳೆಯ ಬ್ಲಷ್, ನನಗೂ ಕೂಡ ಶೇಡ್ ಅಷ್ಟು ಇವಾಗ ಜ್ಞಾಪಕಕ್ಕೆ ಬರ್ತಾಯಿಲ್ಲ ನಾನು ವಾಯ್ಸ್ ಓವರ್ ಕೊಡುವಾಗ. ಸೊ ಈಗ ನೋಡಿ ನಿಮ್ಮ ಚೀಕ್ ಮೇಲೆ ಹಾಕಿ ಅಲಾಂಗ್ ವಿತ್ ಯೋರ್ ಕಾಂಟೋರ್ ಈ ಒಂದು ಬ್ಲಷ್ನ ನೀವು ಬ್ಲೆಂಡ್ ಮಾಡಬೇಕಾಗತ್ತೆ ಈ ರೀತಿಯಲ್ಲಿ.
ಹೈಲೈಟರ್ಗೆ ನಾನು ಅಗೇನ್ ಸ್ವಿಸ್ ಬ್ಯೂಟಿ ಅಲ್ಲ ಸಾರಿ ಶುಗರ್ನ ಫೇಸ್ ಫಾರ್ವರ್ಡ್ ಹೈಲೈಟರ್ ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ತೊಗೊಂಡು ಈ ರೀತಿ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ತೊಗೊಂಡು ನಿಮ್ಮ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ನೋಡಿ ಈ ರೀತಿಯಲ್ಲಿ ನೀವು ಹೈಲೈಟರ್ನ ಅಪ್ಲೈ ಮಾಡಬೇಕಾಗತ್ತೆ. ವಾಟ್ ಡು ಯು ಮೀನ್ ಬೈ ಹೈಯೆಸ್ಟ್ ಪಾಯಿಂಟ್ಸ್? ಈಗ ನಿಮ್ಮ ಫೇಸ್ ಟಚ್ ಮಾಡಿದ್ರೆ ನಿಮಗೆ ಆ ಒಂದು ಮೂಳೆ ಥರ ಫೀಲಿಂಗ್ ಎಲ್ಲಿರುತ್ತೆ ನೋಡಿ, ಅಲ್ಲಿ ನೀವು ಹೈಲೈಟ್ ಮಾಡೋದು. ಫೇಸ್ ಮೇಲೆ ಲೈಟ್ ಬಂದು ಬಿದ್ದಾಗ ಈ ಒಂದು ಹೈಲೈಟರ್ ಹಾಕಿರ್ತೀರಲ್ವ, ಆ ಒಂದು ಪಾರ್ಟ್ಸ್ ಮಾತ್ರ ಎದ್ದು ಕಾಣುತ್ತೆ. ಸೊ ಆಗ ನಿಮ್ಮ ಫೇಸ್ ಡ್ಯೂಯಾಗಿ ಶೈನಿಯಾಗಿ ಕಾಣುತ್ತೆ, ಇನ್ನೂ ವೆಲ್ ಡಿಫೈನ್ಡ್ ಆಗಿ ಕಾಣುತ್ತೆ, ಸ್ಲಿಮ್ ಆಗಿ ಕಾಣುತ್ತೆ. ಸೊ ಮತ್ತು ನಿಮ್ಮ ಫೇಸ್ನ ಕಣ್ಣಿನ ಇನ್ನರ್ ಕಾರ್ನರಲ್ಲಿ ಕೂಡ ಹೈಲೈಟರ್ನ ಅಪ್ಲೈ ಮಾಡ್ಬೋದು. ಈ ರೀತಿಯಲ್ಲಿ ಒಂದು ಚಿಕ್ಕ ಪೆನ್ಸಿಲ್ ಬ್ರಷ್ ಇದ್ದರೆ ಯೂಸ್ ಮಾಡ್ಬೋದು, ಅಥವಾ ಒಂದು ಕಾಟನ್ ಬಡ್ ಇದ್ರೂ ಕೂಡ ಅದರಿಂದ ಕೂಡ ನೀವು ಈ ರೀತಿ ಕಣ್ಣಿನ ಇನ್ನರ್ ಕಾರ್ನರ್ನ ಹೈಲೈಟ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಕೂಡ ಲೈಟ್ ಬಿದ್ದಾಗ ಮುಖ ಶೈನ್ ಆಗ್ತಿದೆ ನೋಡಿ, ಸೊ ಅಲ್ಲಿ ಕೂಡ ಹೈಲೈಟರ್ ಹಾಕ್ಕೊಳ್ಳಿ. ಸೊ ಇವಾಗ ನೀವು ನೋಡ್ಬೋದು ಆ ಲೈಟ್ ಬಿದ್ದಾಗ ಈ ಒಂದು ಹೈಲೈಟರ್ ಶೈನ್ ಆಗುತ್ತಲ್ವ, ಈ ಒಂದು ಏರಿಯಾ ಸ್ವಲ್ಪ ಪಾಪಪ್ ಆಗಿ ಕಾಣುತ್ತೆ, ಮೇಕಿಂಗ್ ಯೋರ್ ಸ್ಕಿನ್ ಲುಕ್ ಮೋರ್ ಡ್ಯೂಯಿ. ಮಾರ್ಸ್ನ ಮ್ಯಾಟ್ ಸ್ಟಿಕ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಇದರ ಶೇಡ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಾನು ಮಾಡ್ಕೊಂಡಿರೋವಂಥ ಐ ಮೇಕಪ್ಗೂ ನನ್ನ ಡ್ರೆಸ್ಗೂ ಈ ಲಿಪ್ಸ್ಟಿಕ್ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಐ ಆಮ್ ಯೂಸಿಂಗ್ ದಿಸ್. ಒಂದು ಕ್ರೀಮಿ ಫಾರ್ಮುಲಾ ಇರುವಂಥ ಬ್ಯೂಟಿಫುಲ್ ಒಂಥರ ಲೈಟ್ ಪಿಂಕು ಇಲ್ಲ ಡಾರ್ಕ್ ಪಿಂಕು ಇಲ್ಲ, ಪ್ರಾಪರ್ ಪಿಂಕ್ ಅಂತ ಹೇಳ್ಬೋದು. ಸೊ ಆ ಒಂದು ಲಿಪ್ ಶೇಡ್ನ ತೊಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹೇಳಿದ್ನಲ್ವ, ಫುಲ್ ಫೇಸ್ ಮೇಕಪ್ನ ಅಟ್ ಲಾಸ್ಟ್ ಒಂದು ಸರಿ ಸೆಟ್ ಮಾಡಿಬಿಡಿ. ಆಫ್ಟರ್ ಫೌಂಡೇಶನ್, ಕನ್ಸೀಲರ್, ಪೌಡರ್ ಒಂದು ಸರಿ ಸೆಟ್ ಮಾಡ್ಕೊಳ್ಳಿ, ವಿಚ್ ಮೀನ್ಸ್ ಆಫ್ಟರ್ ಯೋರ್ ಬೇಸ್ ಮೇಕಪ್ ಇಸ್ ಆಲ್ ಡನ್. ಆ್ಯಂಡ್ ಫುಲ್ ಫೇಸ್ ಮೇಕಪ್ ಆದಮೇಲೆ ಒಂದು ಸರಿ ಸೆಟ್ ಮಾಡ್ಕೊಳ್ಳಿ. ದಿಸ್ ಮೇಕ್ಸ್ ಯೋರ್ ಮೇಕಪ್ ಸಿಟ್ ಇನ್ ಪ್ಲೇಸ್. ಈ ಒಂದು ಇಯರಿಂಗ್ ನಾನು ಈಗ ರೀಸೆಂಟಾಗಿ ತೊಗೊಂಡಿದ್ದು ಕುಶಲ್ಸ್ ಫ್ಯಾಷನ್ ಜ್ಯುವೆಲ್ರಿನಲ್ಲಿ, ತುಂಬ ಚೆನ್ನಾಗಿದೆ. ಸೊ ನೀವು ಚೆಕ್ ಮಾಡ್ಬೋದು, ಕುಶಲ್ಸಲ್ಲಿ ಇದು ಸಿಗುತ್ತೆ. ಇಟ್ಸ್ ಅ ನ್ಯೂ ಲಾಂಚ್. ಆ್ಯಂಡ್ ನನ್ನ ಡ್ರೆಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ನೋಡಿ, ದಿಸ್ ಇಸ್ ಹೌ ಯೋರ್ ಮೇಕಪ್ ಲುಕ್ಸ್. ನಾನು ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ವೀಡಿಯೋಸ್ಗೆ ಚೆನ್ನಾಗಿ ಕಾಣಿಸ್ಬೇಕಂತ. ನಿಮ್ಗೇನಾದರೂ ಫಾಲ್ಸ್ ಐಲ್ಯಾಶಸ್ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ದ್ಯಾಟ್. ಆ್ಯಂಡ್ ದಿಸ್ ಇಸ್ ಹೌ ಯೋರ್ ಮೇಕಪ್ ಲುಕ್ಸ್. ನನ್ನ ನೋಡಿ ಯಾವುದು ಒಂದು ಫೇಸ್ನ ಯಾವ ಕಡೆ ನೋಡಿದ್ರೂ ಮೇಕಪ್ ಕಪ್ಪಾಗೋದಾಗಲಿ ಜಾಸ್ತಿ ಆಯಿಲಿ ಆಗೋದಾಗಲಿ ಏನೂ ಆಗೋದಿಲ್ಲ. ಈಗ ನಾನು ಹೊರಗಡೆ ಬಂದು ಬಿಸಿಲಿಗೆ ತೋರಿಸ್ತಿದೆ ನೋಡಿ ಮೇಕಪ್ ಎಷ್ಟು ಫ್ಲಾಲೆಸ್ ಆಗಿ ಕಾಣಿಸ್ತಿದೆ ಅಂತ. ನನ್ನ ಪೋರ್ಸ್ ಎಲ್ಲ ನೀವು ನೋಡ್ಬೋದು, ಅಷ್ಟು ಕಾಣಿಸ್ತಿಲ್ಲ. ಸೊ ಈ ಪೋರ್ಸ್ ಇರೋ ಕಡೆ ನನ್ನ ಸ್ಕಿನ್ ಒಂಚೂರು ಆಯಿಲಿ ಆಗುತ್ತೆ. ಸೊ ಆ ಏರಿಯಾನ ನಾನು ಈ ರೀತಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟರ ಮಟ್ಟಿಗೆ ಮೇಕಪ್ ಬರುತ್ತಂತ. ಸೊ ನಿಮ್ಗೇನಾದರೂ ಫೇಸ್ ಆಯಿಲಿ ಅನಿಸಿದ್ರೆ ಅವಾಗವಾಗ ಒಂಚೂರು ಟಿಶ್ಯೂನ ತೊಗೊಂಡು ಈ ರೀತಿ ಬ್ಲಾಟ್ ಮಾಡ್ಕೋಬೋದು. ಆ್ಯಂಡ್ ನೋಡಿದ್ರಲ್ವ, ವೆರಿ ವೆರಿ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಮೇಕಪ್ ನೀವು ನೋಡ್ಬೋದು ನಿಮ್ಮ ಟಿಶ್ಯೂ ಮೇಲೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ನಾನು ಯಾವ ರೀತಿಯಲ್ಲಿ ಡ್ಯಾಬ್ ಮಾಡಿ ತೆಗೆದ್ರೂ ಕೂಡ ಆ ಮೇಕಪ್ ಇದ್ದ ಹಾಗೆ ಇರುತ್ತೆ. ಅಟ್ಲೀಸ್ಟ್ ಒಂದು 6 to 8 hours ಆದರೂ ನಿಮ್ಮ ಮೇಕಪ್ ಇದ್ದ ಹಾಗೆ ಇರುತ್ತೆ. ದ್ಯಾಟ್ ಐ ಕ್ಯಾನ್ ಪ್ರಾಮಿಸ್. ನಿಮ್ಮ ಮೇಕಪ್ ಪ್ಯಾಚಿಯಾಗಿ ಕಾಣಿಸೋದಿಲ್ಲ. ಆ್ಯಂಡ್ ಜಾಸ್ತಿ ನಿಮ್ಮ ಸ್ಕಿನ್ ಆಯಿಲಿಯಾಗಿ ಕೂಡ ಫೀಲ್ ಆಗೋದಿಲ್ಲ. ಲೈಟಾಗಿ ಕಂಫರ್ಟಬಲ್ ಆಗಿ ಫೀಲ್ ಆಗ್ತೀರಾ. ಪೋರ್ಸ್ ಕೂಡ ಅಷ್ಟು ಎದ್ದು ಕಾಣಿಸೋದಿಲ್ಲ. ಸೊ ಈ ಒಂದು ರೂಟೀನ ಕರೆಕ್ಟಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.